ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಹಾಗಾದರೆ ನೇಮಕಾತಿ ಪ್ರಾಧಿಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1ರಿಂದ 8ನೇ ತರಗತಿ, ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ, ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 1ರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯಾ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳು, ಯಾವ ರೀತಿ ಕಟಪ್ ಮಾರ್ಕ್ಸ್ ಇರುತ್ತೆ, ಎಷ್ಟು ಪರೀಕ್ಷೆ ಇರುತ್ತೆ, ಯಾವ ಪರೀಕ್ಷೆಗೆ ಏನು ಸಿಲೆಬಸ್ ಇರುತ್ತೆ, ಪ್ಯಾಟರ್ನ್ ಏನಿರುತ್ತೆ, ಹೇಗೆ ಆಯ್ಕೆ ಆಗ್ತೀರಾ ಅನ್ನೋದು ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ. ಹಾಗಾದರೆ ನೋಡಿ, ಇಲ್ಲಿ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ, ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳಬೇಕಂದ್ರೆ, ಮುಖ್ಯವಾಗಿ ನಿಮಗೆ ಮಾಹಿತಿಯನ್ನು ಕೊಡೋದಾದರೆ, ಅರ್ಜಿಗಳನ್ನು ಆಹ್ವಾನಿಸುವುದು ಯಾವಾಗಿಂದ ಅರ್ಜಿ ಪ್ರಾರಂಭವಾಗುತ್ತೆ ಅಂದರೆ ನೋಡಿ, ನೇಮಕಾತಿ ಪ್ರಾಧಿಕಾರವು ಅರ್ಹತೆಯ ಷರತ್ತುಗಳು, ಅನ್ವಯವಾಗುವಂಥ ಆಯ್ಕೆ ವಿಧಾನ, ಪರೀಕ್ಷೆಗೆ ಪಠ್ಯಕ್ರಮ, ಭರ್ತಿ ಮತ್ತು ಮಾಡಬೇಕಾದಂತಹ ಖಾಲಿ ಹುದ್ದೆಗಳ ತಾತ್ಕಾಲಿಕ ಸಂಖ್ಯೆಯನ್ನು ಮತ್ತು ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಮೀಸಲಾತಿ ನೀತಿಯ ಪ್ರಕಾರ ಅವುಗಳ ವರ್ಗೀಕರಣವನ್ನು ನಿರ್ದಿಷ್ಟಪಡಿಸುವ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಪ್ರಕಟಿಸುವ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು ಎಂದು ಇವಾಗ ಅಧಿಸೂಚನೆ ಆಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ಹೇಗೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪರೀಕ್ಷಾ ವಿಧಾನ ನೋಡಿ, ಪರೀಕ್ಷಾ ಪ್ರಾಧಿಕಾರವು ಅಭ್ಯರ್ಥಿಗಳ ಆಯ್ಕೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಈ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿಯೇ ಇವಾಗ ನಡೆಸತಕ್ಕದ್ದು. ಮತ್ತು ಪರೀಕ್ಷಾ ವಿಧಾನ ಹೇಗೆ ನಡೀತದೆಪ್ಪ ಅಂದರೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಏಕಕಾಲದಲ್ಲಿ ಪ್ರತಿಯೊಂದು ವೃಂದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಪರೀಕ್ಷಾ ಪದ್ಧತಿ ಸೂಚಿಯನ್ನು ಅನುಸೂಚಿ 2ರಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮವಾಗಿದೆ. ನೋಡಿ, ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟು, ಅಭ್ಯರ್ಥಿಯು ಯಾವುದೇ ಮೀಸಲಾತಿ ವರ್ಗಕ್ಕೆ ಒಂದು ವೇಳೆ ಸೇರಿದವರಾಗಿದ್ದರೂ ಕೂಡ ಆಯ್ಕೆಗೆ ಪರಿಗಣಿಸಲ್ಪಡಲು ಅರ್ಹರಾಗಲು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 35% ಅಂಕಗಳನ್ನು ಪಡೆದಿರಬೇಕಾಗತ್ತೆ. ನೆಕ್ಸ್ಟ್, ಆಯ್ಕೆ ವಿಧಾನ ಹೇಗೆ ನಡೀತದಪ್ಪ ಅಂದರೆ, ಆಯ್ಕೆ ಪ್ರಾಧಿಕಾರವು ಪ್ರಾಥಮಿಕ ಶಾಲಾ ಶಿಕ್ಷಕ 1ರಿಂದ 5ನೇ ತರಗತಿ ಪದವೀಧರ ಇವೆಲ್ಲವೂ ಕೂಡ ಆಯ್ಕೆ ಪ್ರಾಧಿಕಾರ ಅಧಿಸೂಚನೆ ಮಾಡಲಾದ ಆಯಾ ವಿಷಯವಾರು, ಮಾಧ್ಯಮವಾರು ಮತ್ತು ವರ್ಗವಾರು ಹುದ್ದೆಗಳಿಗೆ ನಿಗದಿಪಡಿಸಿದ ಸ್ಪರ್ಧಾತ್ಮಕ ಪರೀಕ್ಷೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಶಿಕ್ಷಕರ ಒಂದು ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳನ್ನು ಅನುಪಾತದ ನಿಗದಿತ ಮಾದರಿಯಲ್ಲಿಯೇ ನಿಮ್ಮ ಒಂದು ಆಯ್ಕೆ ಆಗ್ತದೆ, ನಿಮ್ಮ ಒಂದು ಪೋಸ್ಟ್. ಬನ್ನಿ, ಹಾಗಾದರೆ ಸಂಪೂರ್ಣವಾದಂಥ ಆಯ್ಕೆ ಪ್ರಕ್ರಿಯೆಯನ್ನು ನಿಮಗೆ ಹೇಳ್ತಾ ಹೋಗ್ತಾನೆ. 2026 ಸಾಲಿನಲ್ಲಿ ನಿಮಗೆ ಒಂದು ಪ್ರಾಥಮಿಕ ಶಾಲಾ ಒಂದು ಶಿಕ್ಷಕರ ಬಗ್ಗೆ 1ರಿಂದ 5ನೇ ತರಗತಿಗೆ ಯಾವ ರೀತಿ ಆಯ್ಕೆ ಆಗ್ತದೆ, ಯಾವ ಭಾಗದಿಂದ ಎಷ್ಟು ಪರ್ಸೆಂಟೇಜ್ ವೇಟೇಜನ್ನು ತೆಗೆದುಕೊಳ್ತಾರೆ ಅನ್ನೋದು ನೋಡೋಣ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CT ಅಂದರೆ 70% CTಯಿಂದ ನಿಮ್ಮ ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ತಾರೆ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 1ರಿಂದ 5ನೇ ತರಗತಿ ಶಿಕ್ಷಕರಾಗಲಿಕ್ಕೆ ಇದು. ನೆಕ್ಸ್ಟು, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು TT ಪತ್ರಿಕೆ 1 ಕಡ್ಡಾಯ ಆಗಿರಬೇಕು. TT ಯಾರ್ದೆಲ್ಲ ಪಾಸ್ ಆಗಿರ್ತದೆ ಅವ್ರಿಗೆ ಮಾತ್ರ ಈ ಒಂದು ಹುದ್ದೆ ಸಿಗುತ್ತೆ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗುತ್ತೆ. 20% ಈ TT ಪರೀಕ್ಷೆಯಿಂದ ಇಡ್ತಾರೆ. PUC ತಸ್ಮಾನ್ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 8%ದಿಂದ, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2%ದಿಂದ ನಿಮಗೆ ಅಂಕಗಳನ್ನು ಕಡನಿಗೆ ತೆಗೆದುಕೊಂಡು ನಿಮ್ಮ ಒಂದು ಮೆರಿಟ್ ಲಿಸ್ಟಿಗೆ ತರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದೇನಪ್ಪ ಅಂದರೆ, ವೇಟೇಜನ್ನು ಅನ್ವಯಿಸುವಂಥದ್ದು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವಂಥ ಅಭ್ಯರ್ಥಿಯ ಪ್ರಕರಣದಲ್ಲಿ ಅಭ್ಯರ್ಥಿಯ ಒಂದು ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜಿಂದ ನಡೀತದೆ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 70%, ಶಿಕ್ಷಣ ಅರ್ಹತಾ ಪರೀಕ್ಷೆಯಲ್ಲಿ 20%, ಒಂದು ವೇಳೆ BEd, BSc, B.Ed, BA B.Ed ಇವೆಲ್ಲ ಆಗಿದ್ದರೆ 10% ಹಿಡಿತಾರೆ. ಓಕೆನಾ. ನೆಕ್ಸ್ಟ್, ಹಾಗಾದರೆ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿಯಲ್ಲಿ ಒಂದು ನೀವು ಶಿಕ್ಷಕರಾಗಲಿಕ್ಕೆ ಬಯಸಿದರೆ ನಿಮಗೆ ಯಾವ ಇದರಿಂದ ವೇಟೇಜ್ ತೊಗೊಳ್ತಾರೆ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಬರೆದ್ರೆ ಅದರಿಂದ 70%ರಷ್ಟು ನಿಮಗೆ ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ TT ಮುಖಾಂತರ 20% ತೊಗೊಳ್ತಾರೆ. ಜೊತೆಗೆ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 8% ತೆಗಿತಾರೆ. ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2% ತೆಗೆದುಕೊಳ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಒಂದು ವೇಳೆ ನಿಮಗೆ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಆ ಅಭ್ಯರ್ಥಿಯು ಡೆರಿವೇಡ್ ಶೇಕಡಾವಾರು ಅಂಕಗಳ ಪ್ರಮಾಣ ಈ ಕೆಳಗಿನ ವೇಟೇಜನ್ನು ಸ್ಪರ್ಧಾತ್ಮಕ CETಯಿಂದ 70%, TTಯಿಂದ 20%, BA B.Ed, BSc B.Ed, MAd ಇದಾದರೆ 10% ತೊಗೊಳ್ತಾರೆ.
ನೆಕ್ಸ್ಟ್ ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 70%. ನೆಕ್ಸ್ಟ್ ನಿಗದಿಪಡಿಸಿದ ಪದವಿಯಲ್ಲಿ ಪಡೆದ ಅಂಕಗಳು 30% ತೆಗೆದುಕೊಳ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 85%. PUC ತಸ್ಮಾನ್ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13%. ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮಾದಲ್ಲಿ ಪಡೆದ ಅಂಕಗಳು 2%. ಪ್ರೌಢಶಾಲಾ ಶಿಕ್ಷಕರು ವೇಟೇಜ್ ನೋಡೋಣ, ಭಾಳ ಇಂಪಾರ್ಟೆಂಟ್ ಇದು. ನೋಡಿಲಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಇಲ್ಲಿಯೇ ನಿಮಗೆ ಈ ಮಾರ್ಕ್ಸನ್ನು ಆ್ಯಡ್ ಮಾಡ್ತಾರೆ. ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಜಸ್ಟ್ 13%. ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2% ಅನ್ನು ತೆಗೆದುಕೊಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು 85-13 ಟು ಸೇಮ್ ಇರುತ್ತೆ. ಮಹಿಳಾ ಮೀಸಲಾತಿ ಇರುತ್ತೆ, ಇಲ್ಲಿ ನೆನ್ಪಿಟ್ಕೊಳ್ಳಿ. ನೇರ ನೇಮಕಾತಿಗಳಿಗೆ ಚಾಲ್ತಿಯಲ್ಲಿರೋ ನಿಯಮಗಳಂತೆ ಲಂಬ ಹಾಗೂ ಎರಡೂ ಮೀಸಲಾತಿ ಪ್ರಸ್ತುತ ನಿಯಮಗಳ ಅಡಿಯಲ್ಲಿ ಮಾಡುವ ನೇಮಕಾತಿಗಳ ಅನ್ವಯವಾಗತಕ್ಕದ್ದು. ಜೊತೆಗೆ ವಯೋಮಿತಿ ಇಲ್ಲಿ ಕೂಡ ಇದೆ ನೋಡಿ, ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಯಾಕಂದರೆ 2 months ಬ್ಯಾಕಲ್ಲಿ ಕರ್ನಾಟಕ ಸರ್ಕಾರದಿಂದಲೇ ಅನೌನ್ಸ್ ಆಗಿತ್ತು, 52-53ವರೆಗೂ ಅವಕಾಶವನ್ನು ಕೊಟ್ಟಿದ್ರು. ಬಟ್ ಇದು ಹೊಸ ಅಧಿಸೂಚನೆ ಪ್ರಕಾರ ಏನಪ್ಪ, ಪರಿಶಿಷ್ಟ ಜಾತಿಗಳು, ನೀವು SC ಆಗಿದ್ದರೆ, ಪರಿಶಿಷ್ಟ ಪಂಗಡ ST ಆಗಿದ್ದರೆ, ಪ್ರವರ್ಗ 1 ಅಂಗವಿಕಲ ವ್ಯಕ್ತಿಗಳಾಗಿದ್ದರೆ ನೀವು 43 ವರ್ಷಗಳವರೆಗೂ ನೀವು ಅವಕಾಶವನ್ನು ಹೊಂದಿರ್ತೀರಿ. ಪ್ರವರ್ಗ 2A, ವರ್ಗ 2B, ವರ್ಗ 3A, ವರ್ಗ 3B ನೀವು 41 ವರ್ಷಗಳವರೆಗೂ ನೀವು ಅವಕಾಶವನ್ನು ಹೊಂದಿರ್ತೀರಿ. ಸಾಮಾನ್ಯ ಅರ್ಹತೆ ಇತರರ 38 ವರ್ಷಗಳವರೆಗೂ ನೀವು ಅವಕಾಶವನ್ನು ಹೊಂದಿರ್ತೀರ. ಇಷ್ಟರ ಒಳಗಡೆ ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆ ದಿನಾಂಕ ಇರುವಂತೆ ಅಭ್ಯರ್ಥಿ ವಯೋಮಾನ ಲೆಕ್ಕಾಚಾರ ಮಾಡ್ತಕ್ಕದ್ದು. ನೋಡಿ, ಇದೊಂದು ಇಂಪಾರ್ಟೆಂಟು. ಆಯ್ಕೆ ಹೇಗೆ ನಡೀತದೆ, ಅಭ್ಯರ್ಥಿಗಳ ಆಯ್ಕೆ ನೋಡಿ, ಮೇನ್ ಇಂಪಾರ್ಟೆಂಟ್ ಇದು. ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಪೂರ್ವದಲ್ಲಿ ಅಧಿಸೂಚಿತ ಖಾಲಿ ಹುದ್ದೆಗಳ ಸಂಖ್ಯೆ 2ರಷ್ಟು ಪ್ರಮಾಣದಲ್ಲಿ ಅರ್ಹತೆ ಆಧಾರದ ಮೇಲೆ ದಾಖಲೆಗಳ ಪರಿಶೀಲನೆಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಾಧಿಕಾರಿ ಆಹ್ವಾನಿಸ್ತಕ್ಕದ್ದು. ದಾಖಲೆಗಳ ಪರಿಶೀಲನೆ ನಂತರದಲ್ಲಿ ಅಧಿಸೂಚನೆಗೊಂಡ ಖಾಲಿ ಹುದ್ದೆಗಳ ಸಂಖ್ಯೆಗೆ ಸಮನಾದ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಆಯ್ಕೆ ಪ್ರಾಧಿಕಾರ ಪ್ರಕಟಿಸತಕ್ಕದ್ದು. ಓಕೆನಾ. ನೇಮಕಾತಿ ಸಮಯದಲ್ಲಿ ಅಭ್ಯರ್ಥಿಗಳು ಕೋರಿದ ಆದ್ಯತೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯ್ಕೆ ಪ್ರಾಧಿಕಾರ ಪರಿಗಣಿಸ್ತಕ್ಕದ್ದು. ಇವೆಲ್ಲ ಹೆಚ್ಚುವರಿ ಪಟ್ಟಿ, ಇವೆಲ್ಲ ಅಭ್ಯರ್ಥಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಎಷ್ಟಿರುತ್ತೆ ಸ್ಕೇಲ್ ಅಂದರೆ, ಬೇಸಿಕ್ಕೆ 41,300 ರೂಪಾಯಿ ಇದೆ. ನೀವು ರಿಟೈರ್ಮೆಂಟ್ ಆಗೋದ್ರೊಳಗಡೆ 81,800ವರೆಗೂ ಬಂದು ತಲುಪ್ತೀರಾ, ನೆನ್ಪಿಟ್ಕೊಳ್ಳಿ. ಇದು ಮೇನ್ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಲ್ಯಾಣ ಕರ್ನಾಟಕ 800, ಕಲ್ಯಾಣ ಕರ್ನಾಟಕೇತರ 100, ಒಟ್ಟು 900 ಹುದ್ದೆಗಳು ಇದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಾಥಮಿಕ ಶಾಲಾ ಅಂದರೆ ಇದು 6 to 8 ಇದು. ನೆಕ್ಸ್ಟ್ ಇದ್ರದ್ದು ಸಂಬಂಧಪಡೋದು. ನೆಕ್ಸ್ಟ್ ಬಂದುಬಿಟ್ಟು ದೈಹಿಕ ಶಿಕ್ಷಕನ ಕಲ್ಯಾಣ ಕರ್ನಾಟಕ 106 ಇದೆ, ಕಲ್ಯಾಣ ಕರ್ನಾಟಕೇತರ 44, ಒಟ್ಟು 150 ಹುದ್ದೆಗಳು ಇದ್ದಾವೆ. ಇಲ್ಲಿ ಕೂಡ ಬೇಸಿಕ್ 41,300, 81,800ವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು 6 to 8 ನೋಡೋಣ. 1 to 8 8ನೇ ತರಗತಿ ಗಣಕ ವಿಜ್ಞಾನ ಶಿಕ್ಷಕರು ಕಲ್ಯಾಣ ಕರ್ನಾಟಕದಲ್ಲಿ 300 ಹುದ್ದೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕೇತರ 200 ಹುದ್ದೆಗಳು, ಒಟ್ಟು 500 ಹುದ್ದೆಗಳಿದ್ದಾವೆ, ನೆನ್ಪಿಟ್ಕೊಳ್ಳಿ. ಸೇಮ್ ಟು ಸೇಮ್ 54,175ರಿಂದ 99,400ವರೆಗೂ ಇರುತ್ತೆ. ಯಾವುದಪ್ಪ ಅಂದರೆ ಇದು ಗಣಕ ವಿಜ್ಞಾನ ಶಿಕ್ಷಕರಿಗೆ ತುಂಬ ಹೈಲೈಟ್ ಇದೆ ಇಲ್ಲಿ. ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ನೋಡಿಲಿ 54,175 ಬೇಸಿಕ್ ಪೇಮೆಂಟ್ ಸಿಗುತ್ತೆ. 99,400ವರೆಗೂ ನಿಮಗೆ ರಿಟೈರ್ಮೆಂಟಿಗೆ ಸಿಗುತ್ತೆ ಪೇಮೆಂಟ್. ಕಲ್ಯಾಣ ಕರ್ನಾಟಕ 2,214 ಇದೆ, ಕಲ್ಯಾಣ ಕರ್ನಾಟಕದ 2,286, ಒಟ್ಟು 4,500 ಹುದ್ದೆಗಳು ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಇದು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿ. ದೈಹಿಕ ಶಿಕ್ಷಣ ಶಿಕ್ಷಕರು ಟೋಟಲ್ 450 ಹುದ್ದೆಗಳು, ಕಲ್ಯಾಣ ಕರ್ನಾಟಕ 319, ಕಲ್ಯಾಣ ಕರ್ನಾಟಕೇತರ 131 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಕೇಲ್ ಸೇಮ್ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿವರಗಳು ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಪತ್ರಿಕೆ 1 ಇರುತ್ತೆ. ಸಾಮಾನ್ಯ ಪತ್ರಿಕೆ ನೋಡಿ, 1ರಿಂದ 5ನೇ ತರಗತಿ ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆ, ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಬಗ್ಗೆ ಕರೀತಾರೆ. ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ, ವಸ್ತುನಿಷ್ಠ ಮಾದರಿ 50 ಅಂಕಗಳು, ವಿವರಣಾತ್ಮಕ ಮಾದರಿ 100 ಅಂಕಗಳು, ಒಟ್ಟು 150 ಅಂಕಗಳು ಇರ್ತದೆ ಪತ್ರಿಕೆ 2ದಲ್ಲಿ. ವಿಷಯ ನಿರ್ದಿಷ್ಟ ಪತ್ರಿಕೆ ವಸ್ತುನಿಷ್ಠ ಮಾದರಿ 50 ಅಂಕಗಳು ಇರ್ತವೆ, ವಿವರಣಾತ್ಮಕ ಮಾದರಿ ಬರೆಯುವಂಥದ್ದು 100 ಅಂಕಗಳು, ಒಟ್ಟು 150 ಅಂಕಗಳು ಇರ್ತದೆ.
ವಿಷಯ ಜ್ಞಾನ, ಗಣಿತ, ಪರಿಸರ ಅಜ್ಞಾನ, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳು ಇವೆಲ್ಲವೂ ಕೂಡ ಇರ್ತದೆ. ನೆಕ್ಸ್ಟು ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಇರ್ತದೆ, ನೆನ್ಪಿಟ್ಕೊಳ್ಳಿ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು ಇರ್ತದೆ. ದೈಹಿಕ ಶಿಕ್ಷಣ ಶಿಕ್ಷಕರು ಸೇಮ್ ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಇವೆಲ್ಲ ಕೂಡ ಇರ್ತದೆ. ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ ಇರ್ತದೆ. ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಇವೆಲ್ಲವೂ ಕೂಡ ಇರ್ತದೆ. ನೆಕ್ಸ್ಟು GPT 6ರಿಂದ 8ನೇ ತರಗತಿವರೆಗೆ ಪತ್ರಿಕೆ 1 ಸೇಮ್ ಟು ಸೇಮ್ ಪತ್ರಿಕೆ 1 ಸೇಮ್ ಇರ್ತದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ವಿಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ಇವೆಲ್ಲವೂ ಇರ್ತವೆ. ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇಲ್ಲಿ ವಸ್ತುನಿಷ್ಠ ಮಾದರಿ 50 ಅಂಕಗಳು ಮತ್ತು ವಿವರಣಾತ್ಮಕ ಮಾದರಿ 100 ಅಂಕಗಳು, ಒಟ್ಟು 150 ಅಂಕಗಳು ಇರ್ತವೆ. ಇಲ್ಲಿ ವಿಷಯ ಜ್ಞಾನ, ಇಂಗ್ಲೀಷು, ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 50 ಅಂಕಗಳಿದ್ದಾವೆ. OMR ಶೀಟ್ನಲ್ಲಿ ಉತ್ತರಿಸಬೇಕಾಗ್ತದೆ. ವಿಷಯ ಜ್ಞಾನ, ಇಂಗ್ಲೀಷ್, ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿರ್ತದೆ. GPT ಗಣಿತ ಮತ್ತು ವಿಜ್ಞಾನ ಶಿಕ್ಷೆ ಸೇಮ್ ಟು, ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೂ ಸೇಮ್ ಟು ಸೇಮ್ ಇರ್ತದೆ. GPT ಜೀವ ವಿಜ್ಞಾನ ಶಿಕ್ಷಕರು ಭಾಷಾ ಪ್ರಾವೀಣ್ಯತೆ ಇವೆಲ್ಲವೂ ಕೂಡ ಇರ್ತದೆ. ಪತ್ರಿಕೆ 1 ಮಾತ್ರ ಎಲ್ಲ ವಿಷಯಗಳಿಗೂ ಕೂಡ ಸೇಮ್ ಟು ಸೇಮ್ ಇರುತ್ತೆ. ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಹೇಗಿರುತ್ತಪ್ಪ ಅಂದರೆ, ಸಾಮಾನ್ಯ ಪತ್ರಿಕೆ 1 ಸಾಮಾನ್ಯ ಕನ್ನಡ, ಇಂಗ್ಲೀಷ್, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಇರ್ತದೆ. ಬಟ್ ಪತ್ರಿಕೆ 2 ಇಲ್ಲಿ ಏನಿರ್ತದೆ, ವಸ್ತುನಿಷ್ಠ ಮಾದರಿ 50 ಅಂಕಗಳು, ವಿವರಣಾತ್ಮಕ ಮಾದರಿ 100 ಅಂಕಗಳು, ಒಟ್ಟು 150 ಇರ್ತದೆ. ಸೇಮ್ ಟು ಸೇಮ್ ಇಲ್ಲಿಯೂ ಕೂಡ ಸೇಮ್ ಟು ಸೇಮ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಭಾಷಾ ಪ್ರಾವೀಣ್ಯತೆ, ದೈಹಿಕ ಶಿಕ್ಷಣ ಶಿಕ್ಷಕರು ಸೇಮ್ ಟು ಸೇಮ್ ಇರ್ತದೆ. ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಇರುವಂಥ ಮಾಹಿತಿ ಇವತ್ತು ಕೊಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕು, ಏನು ಮಾಡಬೇಕು ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.